ಹೊಳೆನರಸೀಪುರ ಪಟ್ಟಣದ ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜ್ ಆವರಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸಂವಿಧಾನ ಭಾರತೀಯ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ನೀಡುವ ಜೊತೆಗೆ ಮತದಾನವೆಂಬ ಕರ್ತವ್ಯವನ್ನು ನೀಡಿದ್ದು, ಪ್ರಭುತ್ವ ರೀತಿಯಲ್ಲಿ ಮತದಾನ ಮಾಡುವ ಮೂಲಕ ರಾಷ್ಟ್ರ ನಿರ್ಮಾಣ ಕಾರ್ಯದಲ್ಲಿ ತೊಡಗಿಸಿಕೊಂಡು ಭಾರತದ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಭಾಗಿಯಾಗೋಣವೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನಿವೇದಿತಾ ಮಹಾಂತೇಶ್ ಮನವಳ್ಳಿಮಠ್ ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿದ್ದು 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರಿಗೂ ಮತದಾನ ಮಾಡುವ ಹಕ್ಕನ್ನು ಸಂವಿಧಾನ ನೀಡಿದೆ ಹಾಗೂ ಸಂವಿಧಾನ ನೀಡಿರುವ ಜವಾಬ್ದಾರಿಯುತ ಕರ್ತವ್ಯದಲ್ಲಿ ತಪ್ಪದೆ ಭಾಗವಹಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯವಾಗಿದೆ ಎಂದರು. ಸಿವಿಲ್ ನ್ಯಾಯಾಧೀಶರಾದ ಚೇತನ ಅವರು ಮಾತನಾಡಿ, ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದ ಪದ್ಧತಿ ಪ್ರಜೆಗಳಿಗೆ ಪ್ರಶ್ನಿಸುವ ಅಥವಾ ಆಯ್ಕೆಯ ಹಕ್ಕಿಲ್ಲದೆ ಅವರ ಶೋಷಣೆ ದಬ್ಬಾಳಿಕೆ ಹೊರತುಪಡಿಸಿ ಸುಸಜ್ಜಿತವಾದ ಆಡಳಿತ ವ್ಯವಸ್ಥೆ 1947ರಲ್ಲಿ ಸ್ವಾತಂತ್ರ್ಯ ಲಭಿಸಿದಾಗ ಇರಲಿಲ್ಲ. ಇಂತಹ ಸನ್ನಿವೇಶದಲ್ಲಿ ವ್ಯವಸ್ಥಿತ ಹಾಗೂ ಸುಸಜ್ಜಿತ ಆಡಳಿತದ ವ್ಯವಸ್ಥೆಯ ಸಲುವಾಗಿ ತಾತ್ಕಾಲಿಕ ಸರ್ಕಾರ ರಚನೆ ಮಾಡಿ ಸಂವಿಧಾನದ ರಚನೆ ಮಾಡುವ ಸಮಿತಿ ರಚಿಸಲಾಯಿತು. ನಂತರದ ದಿನಗಳಲ್ಲಿ ಭಾರತೀಯ ಸಂವಿಧಾನ ವ್ಯವಸ್ಥೆ ಅಡಿಯಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಹಾಗೂ ಪ್ರಜೆಗಳಿಗೋಸ್ಕರ ಅಡಿಯಲ್ಲಿ ಚುನಾವಣಾ ಆಯೋಗ ರಚನೆ ಮಾಡಲಾಯಿತು. ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಮಾಡುವ ಮೂಲಕ 18 ವರ್ಷಕ್ಕೆ ಮತದಾನದ ಹಕ್ಕನ್ನು ನೀಡಲಾಯಿತು ಎಂದು ತಿಳಿಸಿ, ಕೇಂದ್ರ ಚುನಾವಣಾ ಆಯೋಗವು ಸುಧಾರಣೆಗಳನ್ನು ತರುವ ಮೂಲಕ ಸುಧಾರಿತ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಚುನಾವಣೆಗಳನ್ನು ನಡೆಸುತ್ತಿದ್ದು, ಇತ್ತೀಚೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳ ಬಗ್ಗೆ ಅಸಮಾಧಾನ ಇದ್ದಲ್ಲಿ ನೋಟಾ ಮತ ಚಲಾಯಿಸುವ ವ್ಯವಸ್ಥೆ ಮಾಡಿದೆ. ಆದ್ದರಿಂದ ಸಂವಿಧಾನ ನೀಡಿದ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ಮತದಾನ ಕಾರ್ಯದಲ್ಲಿ ಭಾಗಿಯಾಗಬೇಕು ಎಂದು ಸುದೀರ್ಘವಾಗಿ ಮಾಹಿತಿ ನೀಡಿದರು. ತಹಶೀಲ್ದಾರ್ ರಮೇಶ್ ಎಲ್.ಎಸ್. ಅವರು ಮತದಾರರ ಜಾಗೃತಿ ವಿಧಿ ಬೋಧಿಸಿದರು. ಸರ್ಕಾರಿ ಮಹಿಳಾ ಪಾಲಿಟೆಕ್ನಿಕ್ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಾಹಿತಿಗಳಾದ ಎನ್.ಆರ್. ಶಿವರಾಮ್ ಅವರು ರಚಿಸಿದ ಭಾರತದ ಸಂವಿಧಾನ ಮತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಎಂಬ ಪುಸ್ತಕವನ್ನು ನ್ಯಾಯಾಧೀಶರಿಗೆ ನೀಡಿ ಗೌರವಿಸಲಾಯಿತು. ನಿವೃತ್ತ ಉಪನ್ಯಾಸಕ ಗಿರೀಶ್ ಪ್ರಧಾನ ಭಾಷಣ ಮಾಡಿದರು. ಮಹಿಳಾ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜ್ ಪ್ರಾಂಶುಪಾಲರಾದ ಕೆ.ಎಂ. ಶ್ರೀಧರ್, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಜಿ. ಮುನಿರಾಜು, ಬಿಇಒ ಸೋಮಲಿಂಗೇಗೌಡ, ಶಿರಸ್ತೇದಾರ್ ಲೋಕೇಶ್, ತಾಲೂಕ್ ಕಚೇರಿ ಚುನಾವಣಾ ವಿಭಾಗದ ಅಧಿಕಾರಿ ಉದಯ್ ಕುಮಾರ್, ಸುನಿಲ್ ಹಾಗೂ ಇತರರು ಇದ್ದರು. ಈ ಒಂದು ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ ಹಾಗೂ ವಿಧಿಯನ್ನು ಸ್ವೀಕರಿಸಿ ಇನ್ನು ಮುಂದಿನ ಭವಿಷ್ಯಕ್ಕಾಗಿ ಅಣಿಯಾಗುತ್ತಿರುವಂತಹ ಎಲ್ಲ ಮತ್ತು ವಿದ್ಯಾರ್ಥಿಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಎಲ್ಲರಿಗೂ ಶುಭ ಮುಂಜಾವು. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಭಾರತದ ಸಂವಿಧಾನ ತನ್ನ ನಾಗರಿಕರಿಗೆ ಎಷ್ಟೊಂದು ಮೂಲಭೂತ ಹಕ್ಕುಗಳನ್ನು ಕೊಡುವುದಲ್ಲದೆ ಅದರ ಜೊತೆಗೆ ಕರ್ತವ್ಯವನ್ನು ಸಹ ಕೊಡಮಾಡಿದೆ. ಈ ಒಂದು ಹಕ್ಕುಗಳಲ್ಲಿ ಮತ್ತು ಕರ್ತವ್ಯಗಳಲ್ಲಿ ಒಂದಾಗಿದ್ದು ಈ ಮತದಾನ ನಾವು ಎಲ್ಲರಿಗೂ ಈ 18 ವರ್ಷ ಮೇಲ್ಪಟ್ಟಿರೋರಿಗೆಲ್ಲರಿಗೂ ಮುಂದಿನ ಸರ್ಕಾರದ ಆದೇಶದ ಮೇರೆಗೆ ಒಂದು ಏನು ಸಂವಿಧಾನ ಕೊಡಲ್ಪಟ್ಟಿದೆ, ನಮಗೆಲ್ಲರಿಗೂ ಮತದಾನದ ಹಕ್ಕು ಪ್ರಾಪ್ತವಾಗುತ್ತದೆ. ಈಗ ನಮಗೆಲ್ಲ ತಿಳಿದಿರೋ ಹಾಗೆ ನಮ್ಮದು ಪ್ರಜಾಪ್ರಭುತ್ವವಾದಂತಹ ರಾಷ್ಟ್ರ, ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಸೊ ಅದಕ್ಕಾಗಿ ನಮಗೆಲ್ಲರಿಗೂ ಮತದಾನದ ಹಕ್ಕನ್ನು ಏನು ನಮ್ಮ ಕೊಡಮಾಡಿದೆ ಅದನ್ನು ನಾವು ತುಂಬ ಒಂದು ಪ್ರಬುದ್ಧ ರೀತಿಯಲ್ಲಿ ನಮ್ಮ ಮತವನ್ನು ಚಲಾಯಿಸುವುದರ ಮೂಲಕ ಈ ಒಂದು ರಾಷ್ಟ್ರ ನಿರ್ಮಾಣ ಮಾಡುವಲ್ಲಿ ನಾವೆಲ್ಲರೂ ಸಹ ಒಳ್ಳೆಯ ಪಾತ್ರವನ್ನು ಮಾಡಿ ಈ ಉಜ್ವಲ ಭವಿಷ್ಯವನ್ನು ನಿರ್ಮಾಣ ಮಾಡುವಂತಹ ಎಲ್ಲ ಹೊಣೆ ಹೊತ್ತಿರುವ ನಾವು ಈ ಒಂದು ಏನು ಪ್ರತಿಜ್ಞಾವಧಿಯಲ್ಲಿ ವಿಧಿಸಿರುವ ಹಾಗೆ ನಮ್ಮ ಮತವನ್ನು ಚಲಾಯಿಸಿ ನಮ್ಮ ಭಾರತದ ಭವಿಷ್ಯವನ್ನು ನಿರ್ಮಾಣ ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಮತದಾನ ದಿನಾಚರಣೆ ಅಂಗವಾಗಿ ಇಲ್ಲಿ ಸೇರಿದ್ದೇವೆ. ಮೊಟ್ಟ ಮೊದಲಿಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಶುಭ ಮುಂಜಾನೆಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಮತದಾನದ ದಿನಾಚರಣೆಯನ್ನು ಆಚರಿಸುವಂತಹ ಹಿನ್ನೆಲೆ ಏನಪ್ಪಾ ಅಂತ ನೋಡಿದ್ರೆ 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಬಂತು, ಹೌದು. ಆದರೆ ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮಲ್ಲಿ ಯಾವುದೂ ಕೂಡ ಒಂದು ಸುಸಜ್ಜಿತವಾದ ಸುವ್ಯವಸ್ಥಿತವಾದಂತಹ ಒಂದು ಆಡಳಿತ ಪದ್ಧತಿ ಇರಲಿಲ್ಲ. ಹಿಂದೆ ನಮ್ಮನ್ನು ಆಂಗ್ಲರು ಅಥವಾ ಬ್ರಿಟಿಷರು ಏನು ಆಳ್ವಿಕೆ ಮಾಡ್ತಾ ಇದ್ರು, ಅವರದ್ದೇ ಆದ ಪದ್ಧತಿ, ಅವರದ್ದೇ ಆದ ಆಡಳಿತ. ಯಾವ ಪ್ರಜೆಗೂ ಕೂಡ ಒಂದು ಪ್ರಶ್ನಿಸುವ ಹಕ್ಕಾಗ್ಲಿ ಅಥವಾ ಯಾವುದೇ ಒಂದು ಆಯ್ಕೆಯ ಹಕ್ಕಾಗ್ಲಿ ಯಾವುದೂ ಕೂಡ ಇರಲಿಲ್ಲ.
ಅವರು ಮಾಡಿದಂತಹ ಶೋಷಣೆ, ದಬ್ಬಾಳಿಕೆ, ಆ ಒಂದು ಆಡಳಿತ ಪದ್ಧತಿ ನಮ್ಮಲ್ಲಿ ಇತ್ತು ಹೊರತುಪಡಿಸಿ ಯಾವುದು ಕೂಡ ಒಂದು ಸ್ಪೆಸಿಫಿಕ್ ಆಗಿ ಸುಸಜ್ಜಿತವಾದಂತಹ ಆಡಳಿತ ಪದ್ಧತಿ ನಮ್ಮಲ್ಲಿ ಇರಲಿಲ್ಲ. ಸೊ ಅದಕ್ಕಾಗಿ ಆಡಳಿತ ಒಂದು ಸುವ್ಯವಸ್ಥೆ ಚೆನ್ನಾಗಿರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ಸಂವಿಧಾನದ ರಚನಾ ಸಮಿತಿಯ ಸದಸ್ಯರು ಯಾರೆಲ್ಲ ಇದ್ರು ಅವರು ಎಲ್ಲ ಸೇರಿಕೊಂಡು ಒಂದು ತಾತ್ಕಾಲಿಕ ಸರಕಾರವನ್ನು ರಚನೆ ಮಾಡಿದ್ರು 1940 ಸ್ವಾತಂತ್ರ್ಯ ಬಂದ ತಕ್ಷಣದಿಂದ. ಅಂದ್ರೆ ಸುಮಾರು 1951 ತನಕ ಕೂಡ ಅದೇ ತಾತ್ಕಾಲಿಕ ಒಂದು ಸರಕಾರ ಅಸ್ತಿತ್ವದಲ್ಲಿತ್ತು. ನಂತರ ಏನಾಯ್ತು, ಜನವರಿ 25, 1950ರಲ್ಲಿ ನಮ್ಮ ಕೇಂದ್ರ ಚುನಾವಣಾ ಆಯೋಗ ಅನ್ನುವಂಥದ್ದೊಂದು ಸ್ಥಾಪನೆ ಮಾಡಲಾಯಿತು. 1950ರಲ್ಲಿ ಅದು ಸ್ಥಾಪನೆ ಆಯಿತು ಕೂಡ, ಆದರೂ ಕೂಡ ಅಷ್ಟೊಂದು ಅಭಿವೃದ್ಧಿಗಳು ಆಗ್ತಾ ಇರಲಿಲ್ಲ. ಸೊ ಅದರ ಮಟ್ಟಿಗೆ ಅದ ರೀತಿ ಯಾವುದು ಕೂಡ ಒಂದು ಇಫೆಕ್ಟಿವ್ ಆಗಿ ಯಾವುದು ಕೂಡ ಆಡಳಿತ ಕೂಡ ಆಗ್ತಾ ಇರಲಿಲ್ಲ. ಸೊ 2010ರಲ್ಲಿ ಏನು 60 ವರ್ಷ ತುಂಬುತ್ತೆ, ಅದು ವಜ್ರ ಮಹೋತ್ಸವವನ್ನು ಕೂಡ ಆಚರಿಸಿಕೊಳ್ಳುತ್ತೆ. ಸೊ 2010ರಿಂದ ಈಚೆಗೆ ಒಂದು ಚುನಾವಣಾ ದಿನಾಚರಣೆಯನ್ನಾಗಿ ಅಂದ್ರೆ ಆಚರಿಸಲಾಗ್ತದೆ. ಯಾಕಂತಂದ್ರೆ ನಾವು ನಮ್ದು ಏನಿದೆ ಸಂವಿಧಾನ, ಭಾರತೀಯ ಸಂವಿಧಾನ, ಅದು ಇಡೀ ರಾಷ್ಟ್ರದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನು ಹೊಂದಿರುವಂತ ನಮ್ಮ ದೇಶ ಅತಿ ದೊಡ್ಡ ಸಂವಿಧಾನ ಅಂತ ಎಲ್ರಿಗೂ ಗೊತ್ತು. ಈ ಪ್ರಜಾಪ್ರಭುತ್ವ ಅಂದ್ರೆ ಮೂಲ ಪದದ ಅರ್ಥಕ್ಕೆ ನಾವು ಎಲ್ಲಿ ಹೋಗ್ಬೇಕು, ಪ್ರಿಯಾಂಬಲ್ ಅಥವಾ ಸಂವಿಧಾನದ ಪೂರ್ವ ಪೀಠಿಕೆಗೆ ಹೋಗ್ಬೇಕಾಗುತ್ತೆ. ಸೊ ಅಲ್ಲಿ ಪ್ರಜಾಸತ್ತಾತ್ಮಕ ಎಲ್ಲ ಹೇಳುದುಂಟು. ಪ್ರಜಾಸತ್ತಾತ್ಮಕ ಅಂತ ಸ್ಪೆಸಿಫಿಕ್ ಆಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ. ಏನಿದು ಪ್ರಜಾಪ್ರಭುತ್ವ ಅಥವಾ ಪ್ರಜಾಸತ್ತಾತ್ಮಕ ಅಂತ ಅಂದ್ರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ. ಅಮೆರಿಕದ 16ನೇ ಅಧ್ಯಕ್ಷರಾಗಿದ್ದಂತಹ ಅಬ್ರಹಾಂ ಲಿಂಕನ್ ರವರ ಒಂದು ಘೋಷವಾಕ್ಯ ಏನಂತಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಏನು, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹದ್ದು ಅನ್ನುವಂಥದ್ದು. ಸೊ ಅದನ್ನು ನಮ್ಮ ಭಾರತೀಯರು ಮನಗಂಡ್ರು. ಯಾಕೆ ನಾವು ಕೂಡ ಅದೇ ರೀತಿಯಾದಂತಹ ಒಂದು ಆಡಳಿತ ವ್ಯವಸ್ಥೆಯನ್ನು ಭಾರತದಲ್ಲಿ ನಾವು ಅಳವಡಿಸಿಕೊಳ್ಳಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಅದೇ ರೀತಿಯಾದಂತಹ ಒಂದು ಆಡಳಿತ ವ್ಯವಸ್ಥೆ ನಮ್ಮಲ್ಲಿ ಕೂಡ ತರಬೇಕು ಅಂತ ಹೇಳಿ ಈ ರೀತಿ ಕೇಂದ್ರ ಚುನಾವಣಾ ಆಯೋಗವನ್ನು ರೂಪಿಸಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರನೇ ಇರುವಂತಹ ಒಂದು ಆಡಳಿತ ಪದ್ಧತಿಯನ್ನು ನಾವು ಕೂಡ ಅಳವಡಿಸಿಕೊಂಡಿರುವಂತಹದ್ದು. ಈಗ ಇದರಲ್ಲಿ ಏನಂತಂದ್ರೆ ನಮಗೆ ಯಾವ ನಾಯಕ ಬೇಕು, ನಮ್ಮ ಜನರ ಏಳಿಗೆಗೆ ಅಥವಾ ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಯಾವ ನಾಯಕ ಬೇಕು ಅನ್ನೋಂಥದ್ದನ್ನು ನಾವೇ ಆರಿಸುವಂತಹ ಆಯ್ಕೆ ನಮಗೆ ಇದೆ. ಅದು ಈ ಹಿಂದೆ ಯಾವುದು ಕೂಡ ಇರಲಿಲ್ಲ. ಸೊ ಆದ್ರಿಂದ ಇನ್ನೊಂದು ಏನಂದ್ರೆ ಕೇಂದ್ರ ಚುನಾವಣಾ ಆಯೋಗದಲ್ಲಿ ವಯಸ್ಕ ಮತದಾನ ಪದ್ಧತಿ ಅಂತ ಬಂತು. ಈಗ ನಾವೇನು 18 ವರ್ಷ ತುಂಬಿದ್ರೆ ಮತದಾನ ಮಾಡಬಹುದು ಅನ್ನೋಂಥದ್ದು. ಹಿಂದೆ ಹಾಗಿರ್ಲಿಲ್ಲ. ಒಂದು 30 ವರ್ಷಗಳ ಹಿಂದೆ 21 ವರ್ಷ ಅಂತ ವಯಸ್ಸಿನ ನಿಗದಿ ಇತ್ತು. ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಮಾಡುವ ಮೂಲಕ 18 ವರ್ಷ ತುಂಬಿದವರು ಮತದಾನ ಮಾಡಬಹುದು ಅಂತ. ಸೊ ಮತದಾನ ಮಾಡಬಹುದು ಅನ್ನುವಂಥದ್ದು. ಇನ್ನೊಂದು ಏನಂದ್ರೆ ಕೇಂದ್ರ ಚುನಾವಣಾ ಆಯೋಗದ ಇತ್ತೀಚೆಗೆ ರೀಸೆಂಟ್ ಆಗಿ ಅಂದ್ರೆ ಒಂದು ಸುಮಾರು 20ರಿಂದ 30 ವರ್ಷಗಳ ಹಿಂದಿನಿಂದ ಇತ್ತೀಚೆಗೆ ಹಲವಾರು ಬದಲಾವಣೆಗಳನ್ನು ಕಂಡುಕೊಳ್ತಾ ಬರ್ತಾ ಇದೆ. ಅದೇನಂತಂದ್ರೆ ಮುಖ್ಯವಾಗಿ ನೋಟಾ, ಅದು ಎಲ್ಲರಿಗೂ ಈಗ ಗೊತ್ತಿರಬಹುದು, ನನ್ ಆಫ್ ದಿ ಅಬವ್ ಅಂತ. ಈಗ ಎಷ್ಟೊಂದು ಜನ ಈಗ ಎಲೆಕ್ಷನ್ ನಿಂತಿರ್ತಾರೆ ಅಂತಂದ್ರೆ ಅದು ನಮಗೆ ಇಷ್ಟ ಇಲ್ಲ ಅನ್ನೋದಕ್ಕಿಂತ ಕೂಡ ಈ ವ್ಯಕ್ತಿ ದೇಶವನ್ನು ನಡೆಸಲಿಕ್ಕೆ ಸೂಕ್ತ ಅಲ್ಲ ಅನ್ನುವಂಥದ್ದು ನಮಗೆಲ್ಲಾದ್ರೂ ಕಂಡು ಬಂದ್ರೆ ನಾವು ಯಾವ ವ್ಯಕ್ತಿಯನ್ನು ಕೂಡ ಮೇಲ್ಕಂಡ ಯಾವ ವ್ಯಕ್ತಿಗಳನ್ನು ಕೂಡ ನಾವು ಆಯ್ಕೆ ಮಾಡಲಿಕ್ಕೆ ಇಚ್ಛಿಸುವುದಿಲ್ಲ ಅನ್ನುವಂಥದ್ದು ಅದು ಕೂಡ ನಮಗೆ ರೈಟ್ ಇದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಅಥವಾ ಯಾವುದೇ ಒಂದು ನಾಯಕನನ್ನು ನಾವು ಆರಿಸಲೇಬೇಕು ಲಿಸ್ಟಲ್ಲಿ ಇದ್ದವರನ್ನು ಅಂತ ಆ ಥರ ಇಲ್ಲ. ಈ ವ್ಯಕ್ತಿ ನಮ್ಮ ದೇಶವನ್ನು ಆಳ್ಲಿಕ್ಕೆ ಸೂಕ್ತ ಅಲ್ಲ ಅಂತ ಕಂಡು ಬಂದ್ರಲ್ಲಿ ನಮ್ಮ ಏನ್ ರೈಟ್ ಇದೆ ಅದನ್ನು ಕೂಡ ನಾವು ಚಲಾವಣೆ ತರಬಹುದು. ಮತ್ತೆ ಹಿಂದೆ ಏನಿತ್ತಂದ್ರೆ ವೋಟ್ ಹಾಕುದು, ಯಾವ ತರ ಸೀಲ್ ಹೊಡೆಯೋದು ಅದೊಂದಿತ್ತು. ಸೊ ಅದು ಮಿಸ್ಯೂಸ್ ಆಗುವಂಥದ್ದು ತುಂಬಾ ಒಂದು ಸನ್ನಿವೇಶಗಳು ಇತ್ತು. ಈಗ ಏನಂತ EVM ಅದಕ್ಕೂ ಕೂಡ ಮೆಷಿನ್ಗಳು ಬಂದಿದೆ. ಆದಷ್ಟು ಮಿಸ್ಯೂಸ್ ಆಗುದಿಲ್ಲ ಅಂತಲ್ಲ, ಆಗ್ತಾ ಆಗಬಹುದು. ಸೊ ಆದ್ರಿಂದ ಎಷ್ಟು ಸಾಧ್ಯವಾದಷ್ಟ ಮಟ್ಟಿಗೆ ಮಿಸ್ಯೂಸ್ ಆಗುವುದನ್ನು ತಡೆಯುವ ನಿಟ್ಟಿನಲ್ಲಿ ಆ ಥರ ಹಲವಾರು ಬದಲಾವಣೆಗಳನ್ನು ಕಂಡುಕೊಳ್ತಾ ಬರ್ತಾ ಇದೆ ಚುನಾವಣಾ ಆಯೋಗ ಕೂಡ. ಆದ್ರಿಂದ ನಾವು ಎಲ್ಲರೂ ಕೂಡ ಈ ಚುನಾವಣಾ ಆಯೋಗ ಅನ್ನುವಂಥದ್ದು ಯಾವ ಒಂದು ಉದ್ದೇಶಕ್ಕೆ ಅದನ್ನು ಸ್ಥಾಪನೆ ಮಾಡಲಾಯಿತು ಅಥವಾ ಈ ಚುನಾವಣಾ ದಿನಾಚರಣೆಯನ್ನು ಯಾವ ಒಂದು ಉದ್ದೇಶಕ್ಕೆ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಅನ್ನೋದನ್ನು ನಾವು ಅದರ ಮೂಲ ಉದ್ದೇಶವನ್ನು ನಾವು ಮನದಟ್ಟು ಮಾಡಿಕೊಂಡು ಆ ಒಂದು ದಿನವನ್ನು ಆಚರಿಸುವ ಒಂದು ಉದ್ದೇಶ ಅಥವಾ ಚುನಾವಣಾ ಆಯೋಗ ಏನಿದೆ ಅದರ ಮೂಲ ಉದ್ದೇಶವನ್ನು
ಏನೇನು ಉದ್ದೇಶಗಳನ್ನು ಇಟ್ಕೊಂಡು ಅದು ಮುಂದುವರೆದಿದೆ ಆ ಉದ್ದೇಶ ಎಲ್ಲವನ್ನೂ ಕೂಡ ನಾವು ಈಡೇರಲಿಕ್ಕೆ ನಾವು ಕೂಡ ಶ್ರಮಿಸಬೇಕು. ಮತ್ತೆ ಒಬ್ಬರ ಮತ ಕೂಡ ಅಮೂಲ್ಯ ಆಗ್ತದೆ. ಒಂದಿಬ್ರು ಹಾಕುವ ಮತದಿಂದ ನಾವು ನಮ್ಮ ದೇಶದ ರಾಜಕಾರಣಿ ಅಥವಾ ನಾಯಕನನ್ನು ನಾವು ಆರಿಸ್ತೇವೆ. ಆದ್ರಿಂದ ಪ್ರತಿಯೊಂದು ಮತ ಕೂಡ ಅಮೂಲ್ಯ ಅಂತ ಹೇಳ್ತಾ ಎಲ್ಲರೂ ಕೂಡ ಯಾವುದೇ ಒಂದು ಕಾರಣಕ್ಕಾಗಿ ಅವ್ರು ಮತ ಹಾಕುವುದನ್ನು ತಪ್ಪಿಸದೆ ಎಲ್ಲರೂ ಕೂಡ ಜವಾಬ್ದಾರಿಯಿಂದ, ಇದು ನಿಮ್ಮ ಹಕ್ಕು ಕೂಡ ಹೌದು, ಜವಾಬ್ದಾರಿ ಕೂಡ ಎಲ್ಲವೂ ಹೌದು. ಸೊ ಆ ಒಂದು ನೀವು ಹಕ್ಕನ್ನು ಚಲಾಯಿಸುವುದರಿಂದ ನಮ್ಮ ದೇಶದ ಉತ್ತಮ ನಾಯಕರನ್ನು ನಾವು ಆರಿಸಿಕೊಂಡು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ನಾವೆಲ್ಲರೂ ಕಾರಣರಾಗಬೇಕು ಅಂತ ಹೇಳ್ತಾ ಈ ದಿನ ಮಾತಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ.